ಮಾಡುವಂಥ ವಶೀಕರಣನ ಪ್ರಬಲ ವಶೀಕರಣ ಅಂತ ಕರೀತಾರೆ. ಪ್ರಬಲ ವಶೀಕರಣ ಅಂದರೆ ಭಾಳ ಬಂದೋಬಸ್ತಾಗಿ ಮಾಡೋಂಥ ವಿಧಾನನೇ ಪ್ರಬಲ ವಶೀಕರಣ ಅಂತ ಕರೆಯೋದು, ಆಯಿತಾ. ಈ ಪ್ರಯೋಗ ಮಾಡೋದಕ್ಕೆ ನಿಮಗೆ ನೋಡಿ ಈ ರೀತಿ ಔಲ್ದು ಪುಕ್ಕ ಬೇಕಾಗುತ್ತೆ. ಔಲ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಕನ್ನಡದಲ್ಲಿ ಗೂಬೆ, ಗೂಗೆ, ಗುಬ್ಬಳ, ಶಕುನದಕ್ಕಿ ಅಂತೆಲ್ಲ ಕರೀತಾರೆ. ಇದು ಸ್ಪಾಟೆಡ್ ಔಲ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದು ಪ್ರತಿಯೊಂದು ಊರುಗಳಲ್ಲಿ ರಾತ್ರಿ ಹೊತ್ತು 6 ಗಂಟೆ 7 ಗಂಟೆ ಆದಮೇಲೆ ಸಂಚಾರಕ್ಕೆ ಬರ್ತವೆ. అయితే ಅದು ಒಂದು 50 ಗ್ರಾಮ್ ಇರುತ್ತೆ ಅಷ್ಟೇ, ಆಯಿತಾ. ಅಷ್ಟು ಚಿಕ್ಕದಾಗಿರುತ್ತೆ ಅದು ಬರೋದು. ಅದರಲ್ಲಿ ಬಿದ್ದಿರೋಂಥ ಪುಕ್ಕಗಳು ಇವು ಆಯ್ಕೊಂಬಂದು ನಾನು ನಿಮಗೆ ತೋರಿಸ್ತಾ ಇರೋದು ಈ ಪ್ರಯೋಗದಲ್ಲಿ. ಈ ಪ್ರಯೋಗಕ್ಕೆ ನಿಮಗೆ ಈ ಥರ ಒಂದು 3 ಪುಕ್ಕಗಳು ಬೇಕಾಯ್ತದೆ. ಈ ಪುಕ್ಕನ ನೀವು ಯಾವ ದಿವಸ ಬೇಕಾದ್ರೂ ನೀವು ಸಂಗ್ರಹ ಮಾಡ್ಕೋಬೋದು, ಯಾಕೆಂದರೆ ಇವೆಲ್ಲ ಸಿಕ್ಕದೆ ಅಪರೂಪ. ದೃಷ್ಟಿ ಇಟ್ಟು ನೀವು ನೋಡಿದಾಗ ಇವೆಲ್ಲ ಸಿಗ್ತವೆ. ಅರಳಿ ಮರದಡಿನಲ್ಲಿ, ಆಲದ ಮರದಡಿನಲ್ಲಿ, ಹತ್ತಿ ಮರ ಅಂಥ ಕಡೆ ನಿರ್ಜನ ಪ್ರದೇಶಗಳಲ್ಲಿ ನೀವು ನೋಡಿದಾಗ ನಿಮಗೆ ಸಿಕ್ಕುತ್ತೆ. ನೀವು ಸಿಕ್ಕದಂಥ ಸಂದರ್ಭದಲ್ಲಿ ಈ ಥರ ಒಂದು 3 ಪುಕ್ಕಗಳನ್ನ ನೀವು ರೆಡಿ ಮಾಡ್ಕೊಂಡು ಮಡಿಕೊಂಡಿರಬೇಕು. ಮಡಿಕೊಂಡ್ಮೇಲೆ ನೀವು ಗುರುವಾರದ ಅಮಾವಾಸ್ಯೆ, ಭಾನುವಾರದ ಅಮಾವಾಸ್ಯೆ ಅಂಥ ದಿವಸಗಳಲ್ಲಿ ಏನು ಮಾಡಬೇಕು, ಈ ಥರ ಒಂದು ತಾಯ್ತದೊಳಗಡೆಗೆ ಮುಂಚೆನೇ ಈ ಥರ 3 ಪುಕ್ಕನೂ ಮಡಚಿ ಎಲ್ಲ ಮಾಡಿ ಲೋಡ್ ಮಾಡಿ ತುಂಬಿ ಅದಕ್ಕೆ ಈ ಥರ ಮುಚ್ಚಳ ಹಾಕ್ಕೊಂಡು ಇಟ್ಕೊಂಬಿಡ್ಬೇಕು. ಮುಚ್ಚಳ ಹಾಕಿ ಇಟ್ಟಿರಬೇಕು. ಗುರುವಾರದ ಅಮಾವಾಸ್ಯೆ, ಭಾನುವಾರದ ಅಮಾವಾಸ್ಯೆಗಳಲ್ಲಿ ಕೆಲವೊಂದು ಸಮಾಧಿ ಮಾಳ ಅಂತ ಇರುತ್ತೆ ನೋಡಿ, ಇದು ಅಲ್ಲೇ ಪ್ರಯೋಗ ಯಶಸ್ವಿ ಆಗೋದು, ಇನ್ನೆಲ್ಲೂ ಆಗಲ್ಲ. ಯಾಕೆ ಅದಕ್ಕೆ ಇದನ್ನ ಪ್ರಬಲವಾದ ವಶೀಕರಣ ಅಂತ ಹೇಳೋದು. ಧೈರ್ಯವಾಗಿ ಮಾಡಬೇಕು. ಧೈರ್ಯವಾಗಿ ಮಾಡಿದ್ರೆ ವಶೀಕರಣ ಆಗುತ್ತೆ. ಅದರಲ್ಲೂ ಎಲ್ಲ ಹೊಂದಾಣಿಕೆಯಲ್ಲಿ ಎಲ್ಲ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಮಾಡಿದ್ರೆ ಇದು ಭಾಳ ಪ್ರಭಾವಶಾಲಿಯಾದಂಥ ಇದು ರಿಸಲ್ಟ್ ಕೊಡುತ್ತೆ. ಎಲ್ಲ ಕಿತ್ತೋಗಿ ಬಿಟ್ಟೋದ್ಮೇಲೆ ನೀವು ಅವ್ರಿಗೆ ತಿನ್ಸೋಕ್ಕೂ ಹೋಗಲ್ಲ, ನೀವು ಮಾಡೋಕ್ಕೂ ಹೋಗಲ್ಲ, ಅವ್ರ ಮನೆಗೂ ಹಾಕೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ. ಇವೆಲ್ಲ ನೀವು ಚೆನ್ನಾಗಿ ಹೊಂದಾಣಿಕೆ ಚೆನ್ನಾಗಿರೋಂಥ ಸಂದರ್ಭದಲ್ಲಿ ಈ ಥರ 3 ಪುಕ್ಕನ ನೀವು ಈ ಹಿಂದೆ ಹೇಳ್ದಂಗೆ ಅಂಥ ಕಡೆ ಹುಡ್ಕಿದ್ರೆ ಸಿಕ್ಕುತ್ತೆ. ನಿಮ್ಮ ಪ್ರಯತ್ನ ಇರುತ್ತೆ. ತಗೊಂಡು ಇದನ್ನು ಗುರುವಾರದ ಅಮಾವಾಸ್ಯೆ, ಭಾನುವಾರದ ಅಮಾವಾಸ್ಯೆಲಿ ಈ ಥರ ತಾಯ್ತದಲ್ಲಿ ತುಂಬಿ ರೆಡಿ ಮಾಡಿ ಮಡಿಕೊಂಡು ಸಮಾಧಿ ಮಾಳದಲ್ಲಿ, ಸಮಾಧಿ ಯಾವ್ದಾರ ಆವತ್ತಿನ ಸತ್ತೋಗಿರೋರು ಇರ್ತಾರಲ್ಲ, ತೀರ್ಕೊಂಡಂಥವ್ರು, ಕಾಲವಾಗಿರೋ ಅಂಥವ್ರದ್ದು ಸಮಾಧಿ ಮೇಲೆ ಒಂದು ದೀಪ ಹಣತೆ ಉರಿತಾ ಇರುತ್ತೆ. ಆ ಹಣತೆ ಕಾವಿಗೆ ನೀವು ಇದನ್ನು ತೋರಿಸ್ಬೇಕಷ್ಟೇ. ಆ ಹಣತೆ ಕಾವಿಗೆ ನೀವು ಇದನ್ನು ಇದಕ್ಕೊಂದು ಕಡ್ಡಿ ಗಿಡ್ಡಿ ಸಿಕ್ಕಿಸ್ಕೊಂಡು ಆ ಹಣತೆ ಮೇಲೆ, ಆ ಜ್ಯೋತಿ ಮೇಲೆ ಹಿಂಗೆ ನೀವು ಇದನ್ನು ಸುತ್ತ ಹಿಂಗೆ ರೌಂಡ್ ಅಪ್ ಮಾಡಿದಾಗ ಈ ಒಳಗಿರೋಂಥ ಈ 3 ಪುಕ್ಕಗಳು ಇದರೊಳಗೆ ತುಂಬಿರ್ತಿರೋದು ಅದು ಪೂರ್ತಿ ಭಸ್ಮ ಆಗಿ ಕಪ್ಪಾಗೋಗುತ್ತೆ. ಕಪ್ಪಿಗೆ ಅದು ಪೌಡರ್ ಆಗುತ್ತೆ. ಆ ಪೌಡರ್ನ ನೀವೇನು ಮಾಡಬೇಕು, ಅದೇ ಸಮಾಧಿ ಮೇಲೇ ವಿಳ್ಯೆದೆಲೆ, ಅಡಿಕೆ ಮಡಗಿರ್ತಾರೆ, ಪಾನ್ ಸುಪಾರಿ, ಆ ಥರ ಪಾನ್ನ ಅಂದರೆ ಸುಪಾರಿ ಅಂದರೆ ಅಡಿಕೆ, ವಿಳ್ಯೆದೆಲೆ ಅವೆರಡನ್ನೂ ಎತ್ಕೊಂಡು ಅಡಿಕೆನ ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿ ಇದರೊಳಗಾಗಿರುತ್ತಲ್ಲ ಭಸ್ಮ ಅದ್ರ ಜೊತೆಗೆ ಸೇರಿಸ್ಕೊಬೇಕು. ಈ ಹುಲ್ಲು ಪುಕ್ಕದ ಭಸ್ಮ ಜೊತೆಗೆ ಸೇರಿಸ್ಕೊಂಡು ಆ ವಿಳ್ಯೆದೆಲೆನೂ ಕೂಡ ಚೆನ್ನಾಗಿ ಅರೆದು ಇದ್ರ ಜೊತೆಗೆ ಹಾಕಿ ಚೆನ್ನಾಗೆಲ್ಲ ಅರೆದು ಪೇಸ್ಟ್ ಮಾಡ್ಕೊಂಡು ನೀವು ಒಂದಿಷ್ಟು ದಪ್ಪ ಒಂದು ಉಂಡೆ ರೀತಿ ಮಾಡಿ ಮಡಿಕೋಬೇಕು. ಅದನ್ನು ವಿಳ್ಯೆದೆಲೆನೆಲ್ಲ ಅರೆದು ಅನಂತರ ಅದನ್ನು ನೀವೇನು ಮಾಡಬೇಕು, ಇದಕ್ಕೇನು ಮಂತ್ರಗಿಂತ್ರ ಏನೂ ಇಲ್ಲ. ನಿಮ್ಮ ಮನಸಾರ ಒಂದೇ ಮನಸ್ಸಲ್ಲಿ ಹಾಕಿದ್ರೆ ಇದು ಪ್ರಯೋಗ ಯಶಸ್ವಿ ಆಗ್ಬಿಡುತ್ತೆ. ಇದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಪಂಚನೈರ್ಮಲ್ಯ ಸೇರಿಸ್ಬೇಕಾಯ್ತದೆ. ಪಂಚನೈರ್ಮಲ್ಯ ಅಂತಂದರೆ ನಿಮ್ಮ ಮೈಯಲ್ಲಿ ಬರೋ ಅಂಥ ಕೊಳೆ, ನಂತರ ನಿಮ್ಮದು ಉಗುರು ಸುಟ್ಟಿರೋ ಬೂದಿ, ಆಮೇಲೆ ಮೂಗಲ್ಲಿ ಬರೋ ಅಂಥ ಕಸರೆ, ಕಿವಿಲಿ ಬರೋ ಅಂಥ ಗುಗ್ಗೆ, ಆಮೇಲೆ ಕಣ್ಣಲ್ಲಿ ಬರೋ ಅಂಥ ಜಿಬರೆ, ಇಂಥವನ್ನೆಲ್ಲ ನೀವು ಸೇರಿಸಿ ಇದಕ್ಕೆ ನೀವು ಈ ಧೂಳ್ತ ಒಂದು ಸ್ವಲ್ಪ ತಗೊಂಡು ಅದಕ್ಕೆ ನೀವು ಒಂದು ಸ್ವಲ್ಪ ನಿಮ್ಮ ಪಂಚನೈರ್ಮಲ್ಯಗಳನ್ನ ಸೇರಿಸಿ, ಇಲ್ಲಾಂದರೆ ನಿಮ್ದು ಯಾವ್ದಾರ ಬೆರಳನ್ನ ಇಂಥ ಕಡೆ ತೂತು ಮಾಡಿ ರಕ್ತ ಹಾಕಿ ಅದನ್ನು ಬೆರೆಸಿ ನೀವು ಯಾರಿಗೆ ಇಷ್ಟಪಡ್ತಿದ್ದೀರಾ, ನಿಮಗೆ ಯಾರು ನಿಮ್ಮ ಜೊತೆಗೆ ಅನ್ಯೋನ್ಯವಾಗಿರಬೇಕು ಅಂತ ನೀವು ಕೇಳ್ಕೊಂಡಿರ್ತೀರ ಅಂಥವ್ರಿಗೆ ನೀವು ಇದನ್ನು ವೆಜ್ಜಲ್ಲಾದರೂ ಸರಿ, ನಾನ್ ವೆಜ್ಜಲ್ಲಾದರೂ ಸರಿ, ಅಂದರೆ ಸಿಹಿ ಊಟದಲ್ಲಾದರೂ ಕೊಡಿ, ಸಸ್ಯಾಹಾರಿ ಊಟದಲ್ಲಾದರೂ ಸರಿ, ಮಾಂಸಾಹಾರಿ ಊಟದಲ್ಲಾದರೂ ಸರಿ, ಯಾವುದ್ರಲ್ಲಿ ಬೇಕಾದರೂ ಇದನ್ನು ಒಂದು 3 ಬಾರಿ 3 ಸತಿ ಏನಾರ ಇದನ್ನು ನೀವು ಯಾರನ್ನ ಇಷ್ಟಪಟ್ಟಿರ್ತೀರೋ ಅಂಥವ್ರ ದೇಹಕ್ಕೆ ಇದನ್ನ ಸೇರಿಸಿದ್ದಲ್ಲಿ ನಿಮ್ಮ ಮೇಲೆ ಆಕರ್ಷಣೆ ಪ್ರಭಾವ ಜಾಸ್ತಿ ಆಗುತ್ತೆ, ಪ್ರಬಲವಾದ ವಶೀಕರಣ ಯಶಸ್ವಿ ಆಗುತ್ತೆ. అయితే ಇದು ಭಾಳ ಅದ್ಭುತವಾದಂಥ, ಭಾಳ ಶಾರ್ಟಾಗಿ ಮಾಡೋವಂಥದ್ದು, ಭಾಳ ಈಸಿ ಇದು. ಅಂದರೆ ಅಮಾವಾಸ್ಯೆಗಳ ದಿನವೇ ಅದರ ಸಮಾಧಿ ಮೇಲಿರೋಂಥ ಹಸ್ಬಿಟ್ಟೋಗಿರ್ತಾರಲ್ಲ, ದೀಪ ಹಚ್ಚಿರ್ತಾರೆ, ಒಂದು ಜ್ಯೋತಿ ಬೆಳಗಿರ್ತಾರೆ,
ಅದ್ರ ಮೇಲೇ ಇದನ್ನು ಸುಟ್ಕೊಬೇಕಾಗತ್ತೆ. ಆವಾಗ ಇದ್ರದ್ದು ಮಹಿಮೆ ಭಾಳ ಪ್ರಬಲವಾಗಿರುತ್ತೆ. ಆಸಕ್ತಿ ಇದ್ದವ್ರು ಯಾರು ಬೇಕಾದ್ರೂ ಮಾಡಿ.